ಸರ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ? 2 ಕಿಲೋಮೀಟ್ರ್ ಆಗುತ್ತಾ? ಎಲ್ಲಿ? ಚೆನ್ನಾಗಿದೆ ಸರ್. ಇದು ಪೂರ್ತಿ ಕಾಡಲ್ಲ ಸರ್ ಇದು? ಏನು ದೊಡ್ಡ ಕಿಚ್ಚು ಆನೆ ಚಿರತೆ ಮಿನಿಮಮ್ ಇರ್ಬೋದು ಅನ್ಕೋತೀನಿ ಇಲ್ಲೆಲ್ಲ. ಇರುತ್ತೆ. ಈ ಪೂರ್ತಿ ಆನೆಕಲ್ಲೆಲ್ಲ ಫಾರೆಸ್ಟ್ ಬರ್ತದೆ ಸರ್. ಬನ್ನೇರುಘಟ್ಟ ಸುತ್ತಮುತ್ತಲು ಕನಕಪುರ ಎಲ್ಲ ಇದೆ. ಫಾರೆಸ್ಟ್ ಆನೆಗಳು ಜಾಸ್ತಿ ಇದೆ ಅಂತೆ. ಆಮೇಲೆ ಇದು ಚಿರತೆಗಳೆಲ್ಲ ಇದೆ, ಪ್ರಾಣಿಗಳಿದೆ, ಎಲ್ಲನೂ ಇದೆ ಅಂತ ಇಲ್ಲಿ. ಲಾಸ್ಟ್ ಟೈಮ್ ಬಂದಾಗ ಆ ಕಡೆ ಶಾರ್ಟ್ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ದೊಡ್ಡದಾಗಿ. ಏನು ಸರ್ ಫಾರೆಸ್ಟ್ ಇದು ಸಿಕ್ಕಾಬಟ್ಟೆ ಸಾಕಾಗಿದೆ ಮಾತ್ರ. ಇಂತೆಲ್ಲ ಟ್ರೆಕ್ಕಿಂಗ್ ಹೋಗ್ಬೇಕು, ಇಂತೆಲ್ಲ ಮಾತ್ರ ಟ್ರೆಕ್ಕಿಂಗ್ ಹೋಗ್ಬೇಕು. ಕಾಲ್ನಡಿಗೆನಿಂದೆ ನಡ್ಕೊಂಡೋದ್ರೆ ಸಾಕಾಗಿರುತ್ತೆ. ಸೆಂಟ್ರಲ್ ಹತ್ಬೇಕಾ ಇವಾಗ? ಸೆಂಟ್ರಲ್ ಬೇಡ, ಮತ್ತೆ ಅದೇ ರೈಟ್ ಸೈಡ್ ಹೋಗ್ಬೇಕು. ಸೆಂಟ್ರಲ್ ಹೋದ್ರೆ ಕಟ್ಟಾಗುತ್ತದೆ. ಹಾಂ ನೋಡಿ ಫಾರೆಸ್ಟ್ ಎಲ್ಲ ಬನ್ನೇರುಘಟ್ಟದಿಂದ ಸುವರ್ಣಮುಖಿ 2 ಕಿಲೋಮೀಟ್ರ್ ಕಾಲ್ನಡಿಗೆಯಿಂದ ಹೋಗಬೇಕು. ಈ ಥರ ಸರ್ ಇಲ್ಲೊಂದಿದೆ ನೋಡಿ ಆ ಥರದ್ದು. ನೋಡಿ ಎಷ್ಟು ಆನೆ, ಚಿರತೆ, ಕೆಲವೊಂದು ಪ್ರಾಣಿಗಳು ಇದೆ. ಚೆನ್ನಾಗಿದೆ. ಟ್ರೆಕ್ಕಿಂಗ್ ಹೋಗೋರು ಯಾರಾದರೂ ಇದ್ದರೆ ಬರ್ಬೋದು. ಸುವರ್ಣಮುಖಿ ಅಂತೆ. ಅಲ್ಲಿ ಅಂಬಾಭವಾನಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಅಂತ ಹೇಳಿದ್ರು. ಒಂದು ಎಲ್ಲ ಕಡೆ ಫಾರೆಸ್ಟ್ ಇದೆ ನೋಡಿ, ಕಾಣ್ತಾರೆ. ಸುತ್ತಲೂ ಫಾರೆಸ್ಟೇ. ನಾವು ಫಾರೆಸ್ಟ್ ಮಧ್ಯೆ ಬಂದುಬಿಟ್ಟಿದ್ದೀವಿ. ಇಲ್ಲೊಬ್ಬರು ಸರ್ ಅಂತ, ರಾಮನಗರ ಸರು, ಇವ್ರು ಬಿಟ್ಟರೆ ನಾನು ಬಿಟ್ಟರೆ ಇನ್ಯಾರೂ ಇಲ್ಲ ಈ ಫಾರೆಸ್ಟಲ್ಲಿ. ಅದ್ಭುತ ಇದೆ. ಪ್ರಕೃತಿ ಸೌಂದರ್ಯ ಮಧ್ಯೆ ಇರೋದೇ ಒಂದು ಚಂದ. ಅದರಲ್ಲೂ ಈ ಬೆಂಗಳೂರು ನಗರದಂತ ಈ ಎಂಡಲ್ಲಿ ಆನೆಕಲ್ ಫಾರೆಸ್ಟ್ ಇದೆಯಲ್ಲ, ಚೆನ್ನಾಗಿದೆ. ಸೊ ನೋಡಿ ಯಾವ ಥರ ಇದೆ. ಪೂರ್ತಿ ಯಾವ ಕಡೆ ದಾರಿ ಅನ್ನೋದೇ ಮರ್ತೋಗಿದೆ. ಆದರೂ ಈ ಕಲ್ಲು, ಈ ಮುಳ್ಳು ಮಧ್ಯೆ ನಡೆಯೋದೇ ಒಂದು ಚಂದ ನೋಡಿ. ಎಲ್ಲಿ ನೋಡಿದ್ರು ಬರೀ ಫಾರೆಸ್ಟ್, ಜನನೇ ಕಾಣಲ್ಲ. ಆದರೂ ಯಾರು ಬರ್ತಾ ಇದ್ದಾರಾ? ಬನ್ನಿ, ಮಳೆ ಬರೋ ಆಗಿದೆ. ಇಲ್ಲಿ ನೋಡಿದ್ರೆ ಜನನೇ ಕಾಣ್ತಾ ಇಲ್ಲ, ಬರೀ ದಾರಿನೇ ಕಾಣ್ತಾ ಇದೆ. ಏನು ಸರ್ ಭಯನೇ ಆಗುತ್ತಲ್ಲ ಸರ್ ಇಲ್ಲಿ? ನೀವು ನೋಡಿದ್ರೆ ಜನನೇ ಯಾರು ಕಾಣ್ತಾ ಇಲ್ಲ. ಇದು ನೋಡ್ರಿ ಫುಲ್ಲು ಫಾರೆಸ್ಟು. ಅದ್ರ ಮಧ್ಯೆ ನಾವು ಇಬ್ಬರೇ ಇದ್ದೇವಲ್ಲ ಸರ್, ಫುಲ್ಲು ಭಯನೇ ಆಗುತ್ತೆ. ಪರಮೇಶ್ವರ ದಾರಿ ತೋರಪ್ಪ. ಎಲ್ಲಿ ನೋಡಿದ್ರು ಗುಡ್ಡ ಬೆಟ್ಟಗಳು ಕಾಣ್ತಾ ಇದೆ. ಅದ್ರ ಮಧ್ಯೆ ಹಚ್ಚ ಹಸಿರಾದ ಗಿಡ ಮರಗಳು. ಹುಡುಗರು ಒಂದು ಪ್ರಾಣಿನೂ ಕಾಣ್ತಾ ಇಲ್ಲ, ಬಟ್ ಚಿರತೆ, ಆನೆಗಳೆಲ್ಲ ಇದೆ. ಸೊ ಸುವರ್ಣಮುಖಿಗೆ ಹೋಗ್ತಾ ಇದ್ದೀವಿ. ದಾರಿ ಮಾತ್ರ ಸುಲಭವಾದ ಅದೇನಲ್ಲ, ಸ್ವಲ್ಪ ಕಷ್ಟಕರವಾಗ್ತೈತೆ ನೋಡಿ. ಪಾಪ ಅವರು ವಿಡಿಯೋಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡು. ಇಲ್ಲೇನೋ ಪೂಜೆ ಪುನಸ್ಕಾರ ಏನೋ ಮಾಡವ್ರೆ, ಏನಂತ ಗೊತ್ತಿಲ್ಲ ನೋಡಿ ಯಾವ ಥರ ಇದೆ.
ಸಖತ್ತಿದೆ ಮಾತ್ರ. ಆಲಯ ಮೃಗಾಲಯ ಬಾನಾಡಿಗಳ ಮಿಲನ. ನೋಡಿ ನಮ್ಮ ಅಂಬರೀಷ್ ಅಣ್ಣಂದು ಹಾಡು ನೆನಪಿ ಬರುತ್ತೆ ಇವೆಲ್ಲ ನೋಡ್ತಾ ಇದ್ರೆ. ನೋಡಿ ಎಷ್ಟು ಇಂಪಾದ ಧ್ವನಿ ಅಲ್ವಾ ಈ ಪಕ್ಷಿಗಳದ್ದು, ಕೇಳಿಸ್ಕೊಳ್ಳಿ. ನೋಡಿ ಸರ್ ಇಲ್ಲೇ ಇಬ್ಬರು ಬರ್ತಾವ್ರೆ ನೋಡಿ. ಇಷ್ಟು ಆದಮೇಲೆ ಸುಮಾರು 1 ಕಿಲೋಮೀಟ್ರ್ ಆದಮೇಲೆ ಇವರಿಬ್ಬರು ಕಾಣ್ತಾ ಇದ್ದಾರೆ. ದಾರಿ ಮಾತ್ರ ಭಯಾನಕ ಇದೆ, ಭಯನೇ ಆಗುತ್ತೆ ಹಾಗೆ ಗೊತ್ತಾ. ಸರ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಹೌದಾ, ಜನ ಅವರಾ? ಹೌದಾ, ಸಖತ್ತಿದೆ ಮಾತ್ರ. ನಿಮ್ದು ಯಾವ್ರು ಸರ್? ನಮ್ದು ಬೆಂಗಳೂರು. ಹೌದಾ, ಇದೇ ಫಸ್ಟ್ ಟೈಮ್ ಬರೋದು? ಇಲ್ಲ ಬಂದಿದ್ದೀನಿ. ಇನ್ನು ಆನೆ ಒಂದು ಕಾಣಿಸ್ಲಿ, ಬೇಕಾದ್ರೆ ಚಿರತೆ ಬಂದ್ರೆ ಭಯ ಆಗುತ್ತೆ. ಆನೆ ಬಂದ್ರೆ ಮಾತ್ರ ಎಲ್ಲಿ ಹೆಂಗ್ ಓಡೋಗ್ಬಿಡ್ತೀಯ? ಅದೇ ಹೆಗಲ ಮೇಲೆ ಹಾಕೊಂಡು ಹೋಗ್ಬಿಡ್ತಾವೆ ಇಬ್ಬರು. ಇನ್ನೊಂದು ಕಿಲೋಮೀಟ್ರ್ ಆಗ್ಬೋದಾ? ನಾವು ಒಂದೂವರೆ ಹೋಗಿ ಆಯ್ತದೆ. ಹೌದಾ, ಚೆನ್ನಾಗಿದೆಯಲ್ಲ. ಅದೇ ಮಾಮೂಲಿ ಹಿಂಗೆ ಹೋಗ್ಬೇಕು. ಹಾಂ, ಹಿಂಗೆ ಹೋಗ್ಬೇಕಾ? ಹಿಂಗೆ ರೋಡು. ಥ್ಯಾಂಕ್ಸ್ ಅಣ್ಣ. ಪೊಲೀಸ್ ಸಮೇತ ಕರ್ಕೊಂಬಂದ್ರೆ ಚೆನ್ನಾಗಿ ನೋಡೋಕ್ಕೆ. ಹುಡುಗರಿಗೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹಿಂಗಿದೆ. ಇಂತಲೇ ಆನೆ ಚಿರತೆ ಯಾಕೆ ಇರಬಾರ್ದು ಅಂತೀನಿ. ನೋಡಿದ್ರೆ ಒಳಗಡೆ ಗೊತ್ತೇ ಆಗಲ್ಲ ಯಾರದಾರೋ ಏನು ಕಥೆನೋ ಅಂತ. ನೋಡಿ 2 ಕಿಲೋಮೀಟ್ರ್ ನಡಿಬೋದು, ಏನಿಲ್ಲ, ಒಂದು ಅರ್ಧ ಗಂಟೆ ಒಳಗಡೆ ನಡಿಬೋದು. ಬಟ್ ಚೆನ್ನಾಗಿದೆ. ಈ ಥರದ ಟ್ರೆಕ್ಕಿಂಗ್ ಬೆಂಗಳೂರು ಹತ್ರ ಯಾವುದೂ ಸಿಗಲ್ಲ. ಸೊ ಯಾರಿಗೆ ಜನಕ್ಕೂ ಜಾಸ್ತಿ ಗೊತ್ತಿಲ್ಲ. ಗೊತ್ತಿದ್ರೆ ಇಷ್ಟೊಂದು ಸಿಕ್ಕಾಬಿಡ ಹಾಳಾಗ್ತಿತ್ವೆಲ್ಲ, ಹಾಳು ಮಾಡ್ತಿರವೆಲ್ಲ. ಹಾಂ ಸರ್, ಚೆನ್ನಾಗಿದೆ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಬಟ್ ಹಾಗೆ ಒಬ್ಬರೇ ಬಂದರೆ ಭಯ ಆಗುತ್ತೆ, ಭಯನೇ. ಯಾವ ಪ್ರಾಣಿಗಳು ಬಂದು ತಿಂದು ಹಾಕಿದ್ರು ಗೊತ್ತೇ ಆಗಲ್ಲ ಇಲ್ಲಿ. ನೋಡಿ ಫ್ರೆಂಡ್ಸ್, ಫುಲ್ಲು ದಟ್ಟವಾದ ಕಾಡು. ಆ ಕಾಡು ಮಧ್ಯದಲ್ಲಿ ನಾವು ರಾಮನಗರ್ ಸರ್ ಅಂತ ಒಬ್ಬರು ಇಲ್ಲೇ ಪರಿಚಯ ಆಗಿದ್ದು, ಪಂಚಕಧಾಮ ದೇವಸ್ಥಾನ ಹತ್ರ. ಸೊ ಹೋಗೋಣ ಅಂತ ಹೇಳಿದ್ರು. ಹಾಗೆ ಇಬ್ಬರು ಹೋಗ್ತಾ ಇದ್ದೀವಿ ಸುವರ್ಣಮುಖಿಗೆ. ಚೆನ್ನಾಗಿದೆ ಅಂತ ಹೇಳಿದ್ರು ಪ್ಲೇಸು. ನೋಡೋಣ ಅಂತ ಹೋದೆವು. 2 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ಒಂದು 3/4 ಕಿಲೋಮೀಟ್ರ್ ಬಂದಿರ್ಬೋದು, ಇನ್ನು 1/4 ಕಿಲೋಮೀಟ್ರ್ ಇದೆ. ಸೊ ನೋಡೋಣ ಹೇಗಿದೆ ಅಂತ. ದಾರಿ ಏನೂ ಕಾಣ್ತಾ ಇಲ್ಲ. ಇದು ಯಾವುದೋ ಹಳೆಯದು ಇಲ್ಲೊಂದು ದಾರಿ ಕಾಣ್ತಾ ಇದೆ, ಇದನ್ನು ಮುಚ್ಚಾಕ್ಬಿಟ್ಟವ್ರೆ, ಫಾರೆಸ್ಟ್ ಅಲ್ವಾ. ಸೊ ಒಬ್ಬರೇ ಬಂದರೆ ಸಿಕ್ಕಾಬಿಟ್ಟೆ ಭಯ ಆಗುತ್ತೆ. ನೋಡಿ ಹುಷಾರಾಗಿ ಬನ್ನಿ. ನೋಡಿ ಅದೇ ದೇವರು ಕರ್ಸ್ಕೋಬೇಕು, ಎಲ್ಲದಕ್ಕೂ ದೇವರು ಕರ್ಸ್ಕೋಬೇಕು. ನೋಡಿ ಮಾರ್ಕ್ ಮಾಡೋರೆ, ಆ ಮಾರ್ಕ್ ನೋಡಿಕೆ ಹೋಗ್ತಾ ಇರೋದು. ಆದರೂ ಭಯ ಉಂಟು ಮಾಡುತ್ತೆ ಎಲ್ಲ ಪ್ಲೇಸ್. ಏನು ಗೊತ್ತಾ, ಈ ದಟ್ಟವಾದ ಜನಗಳ ಮಧ್ಯೆ ನಾವು ಇದ್ದು ಈ ಥರ ಪ್ಲೇಸಲ್ಲಿ ಬಂದಾಗ ಭಯ ಉಂಟಾಗೋದು ಸಾಮಾನ್ಯ. ಯಾರೋ ಇಬ್ಬರು ಲವರ್ಸು ಸೊ ದಾರಿ ಮಧ್ಯೆ ಬರ್ತಾ ಇದ್ದಾರೆ. ನೋಡೋಣ ಮುಂದೆ ಹೇಗಿದೆ ಅಂತ. ನೋಡಿ ಈ ಎಷ್ಟೊಂದು ದಟ್ಟವಾಗಿದೆ ಅಂದರೆ ಒಳಗಡೆ ಬೆಳಕೆ ಕಾಣ್ತಾ ಇಲ್ಲ, ಆ ಥರ ಇದೆ. ಸೊ ಇದೊಂದು ದಾರಿ ಚೆನ್ನಾಗಿದೆ ಅಂತ ಹೋಗ್ತಾ ಇದ್ದೇವೆ. ಗೊತ್ತಿಲ್ಲ ಮುಂದೆ ಹೇಗಿದೆ ಅನ್ನೋದು. ದಯವಿಟ್ಟು ಯಾರೇ ಆಗಲಿ, ಒಬ್ಬರೇ ಆಗಲಿ ಬರಬೇಡಿ. ಸೊ ಗುಂಪಲ್ಲಿ 2-3 ಜನ ಆದರೆ ಸೊ ಬನ್ನಿ. ಯಾಕಂದರೆ ಪ್ರಾಣಿ ಪಕ್ಷಿಗಳು ಇರ್ಬೋದು, ಕಾಡ್ರು ಕಾಕರು ಇರ್ಬೋದು. ಸೊ ಹುಷಾರಾಗೋದು ನಮ್ಮ ಎಚ್ಚರಿಕೆ ಅಲ್ವಾ. ನೋಡಿ ಯಾವ ಥರ ಇದೆ, ಏನು ಕಾಣ್ತಾನೆ ಇಲ್ಲ. ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಗೂಗಲ್ ಮ್ಯಾಪಲ್ಲಿ ಹೋಗುತ್ತೆ ಇಲ್ಲ. ಯಾರೋ ಮಾರ್ಕ್ ಮಾಡವ್ರೆ, ಆ ಮಾರ್ಕ್ ಮುಖಾಂತರ ಹೋಗ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ,
2 ಕಿಲೋಮೀಟ್ರ್ ಕಾಡು ಮಧ್ಯೆ ಹೋಗಬೇಕು ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಭಯ ಇದ್ದೇ ಇರುತ್ತಲ್ವ. ಸೊ ನೋಡಿ, ಈ ಬೆಟ್ಟ ಮಧ್ಯೆ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ ನೋಡಿ. ಅವರವ್ರ ನಂಬಿಕೆ, ಕಲ್ಲು ಮೇಲೆ ಕಲ್ಲಿಟ್ಟು ಅವರು ಮನಸ್ಸಲ್ಲಿರೋದು ಆಗುತ್ತೆ ಅಂತ ಅಂದ್ಕೊಂಡು ಏನೇನೋ ಒಂದು ಟ್ರೈ ಮಾಡ್ತಾ ಇರ್ತಾರೆ. ಅವ್ರ ನಂಬಿಕೆ ಅಲ್ವಾ. ನೋಡಿ ಫ್ರೆಂಡ್ಸ್, ಏನೋ ಕಲ್ಲುಗಳು ಸಮೇತ ಮೇಲೆ ಜೋಡಿಸಿದ್ದಾರೆ, ಏನು ಅಂತ ಗೊತ್ತಿಲ್ಲ. ನೋಡಿ ಯಾವ ಥರ ಇದೆ. ಯಾವುದೋ ಚಿಕ್ಕ ದೇವಸ್ಥಾನ ಇದೆ. ಇದು ನೋಡಿದ್ರೆ ಚಕ್ರವ್ಯೂಹ, ಮಹಾಭಾರತ ಚಕ್ರವ್ಯೂಹ ಥರ ಕಾಣ್ತಾ ಇದೆ. ಈ ಥರ ನೋಡಿ ಸುತ್ತ ಹಾಕ್ತಾ ಇದೆವು ಈ ಮಾರ್ಗ ಮುಖಾಂತರ. ನೋಡಿ ಯಾವ ಥರ ಹಿಂದಿಕ್ಕಿನ್ನೋರು ಯಾಕೆ ಸಿಗ್ಲಿಲ್ವಾ? ಇದು ಏನು ನೀವು ಹೊಸ್ದಾಗಿ ಬಂದಿರೋದು ಇವ? ಹೌದಾ, ಸುವರ್ಣ ಚಕ್ರನ ಅದು? ಫಸ್ಟ್ ಟೈಮ್ ಅಲ್ವಾ, ಗೊತ್ತಿಲ್ಲ. ಹೌದಾ, ನಾವು ಅದಕ್ಕೆ ಏನು ವಿಶೇಷ ಸರ್ ಇಲ್ಲಿ? ಐಡಿಯಾ ಅಷ್ಟೊಂದಿಲ್ಲ, ಅಂದರೆ ಸೀತೆ ಅವರು ಕಲ್ಲು ಜೋಡಿಸಿರೋದು ಅಂತ ಹೇಳ್ತಾರೆ. ಹೌದಾ, ಸೀತೆ ಜೋಡಿಸಿದಂತೆ ಸುವರ್ಣ ಚಕ್ರ ಅಂತೆ. ಹೆಂಗಿದೆ ಗೊತ್ತಾ, ಅದ್ಭುತವಾಗಿದೆ. ಈ ಬೆಂಗಳೂರಂಥ ನಗರದಲ್ಲಿ ಈ ಅಕ್ಕಪಕ್ಕ ಸೊ ಈ ಥರದ್ದು ಎಲ್ಲಿ ಇಲ್ಲ. ಸೊ ಬರಬೇಕಾದ್ರೆ ಈ ಪಂಚಕಧಾಮ ದೇವಸ್ಥಾನ ಇದೆ ಬನ್ನೇರಘಟ್ಟ, ಅಲ್ಲಿಂದ ಸುವರ್ಣಮುಖಿ ಅಂತ 2 ಕಿಲೋಮೀಟ್ರ್ ಆಗುತ್ತೆ. ಬರೋರಿದ್ದರೆ ಸೊ ಹುಷಾರಾಗಿ 2-3 ಜೊತೆ ಸೊ ಗುಂಪಲ್ಲಿ ಬರೋದು ಒಳ್ಳೆಯದು. ನೋಡಿ ಫುಲ್ಲು ಕಾಡಿದೆ, ಏನು ಒಳಗಡೆ ಏನು ಕಾಣೋದಿಲ್ಲ. ಈ ದಾರಿ ಬಿಟ್ಟರೆ ಇನ್ನೇನು ಕಾಣಲ್ಲ. ಸೊ ಹುಷಾರು. ನೋಡಿ ಎಷ್ಟೊಂದು ಇಂಪಾದ ಧ್ವನಿ ಕೇಳುತ್ತೆ ಪಕ್ಷಿಗಳದ್ದು. ಇರುವೆಗಳು ಸರ್ ಇಲ್ಲ, ಬಸ್ಸಲ್ಲಿ ನೈಸ್ ರೋಡಿಂದ ಬಸ್ಸಲ್ಲಿ ಬಂದೆ ಸರ್. ಸರ್ ತುಂಬ ಹತ್ರ ಆಗುತ್ತೆ, ಒಂದು 10 ನಿಮಿಷ ಆದರೆ ಕೆಂಗೇರಿಯಿಂದ ಬನ್ನೇರಘಟ್ಟ ನೈಸ್ ರೋಡ್. ಹಾಂ, ನೈಸ್ ರೋಡಿಂದ ಬಂದೆ ಸರ್. ಅದು BMTC ಸ್ಟಾಫ್ ಇದ್ದೀನಿ, ಸೊ ಹಾಗಾಗಿ ಫ್ರೀ ಅಂದ್ಬಿಟ್ಟು ಅಲ್ಲಿಂದ ಬಂದೆ. ಬೈಕ್ ತೊಗೊಂಡು ಸುಮ್ಮನೆ ಮಳೆ ಅಂದ್ಬಿಟ್ಟು ಬರಲಿಲ್ಲ ಸರ್. ನೋಡಿ ಫ್ರೆಂಡ್ಸ್, ಫೈನಲಾಗಿ ರೀಚ್ ಆದೆ ಅಂತ ಅಂದ್ಕೊಂಡಿನಿ. ಹೇಳೋಕೆ ಕೇಳೋಕೆ ಇಲ್ಲಿ ಯಾರೂ ಇಲ್ಲ. ಸೊ ಯಾರಾದರೂ ಬಂದರೆ ಇದೇನಾ ದೇವಸ್ಥಾನ ಅಂದ್ಬಿಟ್ಟು ಕನ್ಫರ್ಮ್ ಮಾಡಿ ತಿಳಿಸ್ಕೊಡ್ತೀನಿ. ಚೆನ್ನಾಗಿದೆ ದೇವಸ್ಥಾನ. ಮುಂದೆ ಇದೇ ಲಾಸ್ಟ್ ಕಾಣುತ್ತೆ, ಇಲ್ಲಿವರೆಗೂ ಕಾಲ್ನಡಿಗೆ ಇದೆ, ಮುಂದೆ ಅದೂ ಇಲ್ಲ. ಸೊ ದಟ್ಟವಾದ ಅರಣ್ಯ ಇದೆ, ಎಲ್ಲಿ ಹೋಗೋಕ್ಕಾಗಲ್ಲ ಮುಂದೆ ಅನ್ಕೋತೀನಿ. ನೋಡಿ ಇಲ್ಲಿ ನಮ್ಮ ವಿಘ್ನ ವಿನಾಶಕ ಗಣೇಶಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರಥಮ ಪೂಜೆ ಆದ ಗಣೇಶ ಈ ಕಡೆ ದತ್ತಾತ್ರೇಯ ಅನ್ಕೋತೀನಿ.
ನೋಡಿ ಇಲ್ಲಿ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ ಅಂತೆ. ಇದೆ ಸುವರ್ಣಮುಖಿ ಪುಣ್ಯಕ್ಷೇತ್ರ. ನೋಡಿ ಫೈನಲ್ ರೀಚ್ ಆದಮೇಲೆ ಸುತ್ತಮುತ್ತಲು ನೋಡಿ ಹೆಂಗಿದೆ, ಫಾರೆಸ್ಟ್ ಮಧ್ಯೆ ನಾವಿದ್ದೇವೆ, ನಮ್ಮ ಮಧ್ಯೆನೇ ಫಾರೆಸ್ಟ್ ಇದೆ ಅಂತ ಗೊತ್ತಿಲ್ಲ. ಸೊ ದೇವಸ್ಥಾನ ಕ್ಲೋಸ್ ಮಾಡವ್ರೆ, ಒಳಗಡೆ ಏನು ಕಾಣ್ತಾ ಇಲ್ಲ. ಇದೇ ಪೂರ್ತಿ ಫಾರೆಸ್ಟ್ ಅಲ್ಲ ಇದೆ. ಇದೇ ದೇವಸ್ಥಾನ ಲಾಸ್ಟು ಇದೆ ಅಂತ ನೋಡಿ. ಹಳೆ ಕಾಲದ ಬಾವಿ, ಕಾಡುಗಳ ಮಧ್ಯೆ ಯಾರು ಬರ್ತಾರೆ ನೋಡಿ. ನಮ್ಮ ಪರಮೇಶ್ವರ ಎಷ್ಟು ದಿನಗಳಾಗಿತ್ತು ಗೊತ್ತಿಲ್ಲ, ಪೂಜೆನೇ ಮಾಡಿಲ್ಲ. ಯಾರು ಬರಲ್ಲಲ್ವ ಕಾಡುಗಳ ಮಧ್ಯೆ. ಬಂದಿರೋ ದಾರಿ ಹಾಗೆ ಹೋಗ್ಬೇಕು ಬಸ್ಸು. ನೋಡಿ ಅದು ಎಷ್ಟು ದಿನಗಳಾಯಿತು, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ದೇವಸ್ಥಾನ ಬರಲ್ಲ. ಡೌನ್ ಇದೆಯಲ್ಲ ಅಂದ್ಬಿಟ್ಟು ಯಾರು ಬರಲ್ಲ. ಹಾಗೆ ಕಾಡಿದೆಯಲ್ಲ ಸರ್, ಒಬ್ರು ಡೌನ್ ಇದೆಯಲ್ಲ, ಹಾಂ, ಅದಕ್ಕೋಸ್ಕರ ಯಾರು ಬರಲ್ಲ. ಡೌನ್ ಇದೆ ಅಂದ್ಬಿಟ್ಟು ಪರಮೇಶ್ವರ. ವಿಭೂತಿ ಹಾಕೊಂಡ್ರೆ ಏನೋ ಒಂಥರ ಖುಷಿ, ಧೈರ್ಯ, ಸ್ಥೈರ್ಯ ಎಲ್ಲನೂ ಬರುತ್ತೆ. ಫೈನಲ್ ಆಗಿ ರೀಚ್ ಆದೇವು ಅನ್ನೋಷ್ಟಕ್ಕೆ ಅಲ್ಲೊಂದು ದೇವಸ್ಥಾನ ಇದೆ ಅಂತೆ. ಸೊ ತೋರಿಸ್ತೀನಿ ಬನ್ನಿ. ಅಲ್ಲಿ ಕಾಣದ ದೇವಸ್ಥಾನ ನೋಡಿ. ನಮ್ಮ ತಂದೆ ಜೈ ಶ್ರೀರಾಮ್ ಅಂತ ಹಾಕೋರು, ಯಾರು ಪುಣ್ಯಾತ್ಮರು. ಇಲ್ಲೆಲ್ಲೋ ಆನೆ ಸೌಂಡು ಕೇಳಿಸ್ತಂತೆ, ಇಲ್ಲಿ ಹುಡುಗರು ಹೇಳ್ತಾ ಇದ್ದಾರೆ. ನಮಗಂತೂ ಕೇಳಿಸಿಲ್ಲ, ಬಟ್ ಹುಷಾರಾಗಿ ಬರಬೇಕು. ಯಾಕಂದರೆ ಇಲ್ಲಿ ಇದೆ ಆನೆಗಳು, ಚಿರತೆಗಳು, ಜಿಂಕೆ ಎಲ್ಲನೂ ಇದೆ ನೋಡಿ. ಆದಿಶಕ್ತಿ, ಆದಿಶೇಷ, ಇಷ್ಟೊಂದು ದೊಡ್ಡ ಆಲದ ಮರ ನೋಡಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ಸುವರ್ಣಮುಖಿ ಹೇಗಿದೆ ಅಂತ ತೋರಿಸ್ತೀನಿ. ಕಲ್ಯಾಣಿ ಈ ದಟ್ಟವಾದ ಕಾಡಲ್ಲಿ ಈ ಆನೆ ಕಟ್ಟಿದವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ಅದ್ಭುತ ಆಟ ಆಡ್ತಾ ಇದ್ದಾರೆ. ನೋಡಿ ಅಂಬಾಭವಾನಿ ಮತ್ತು ಭವಾನಿ ಶಂಕರ ಮಂದಿರ ಅಂತೆ, ಬನ್ನೇರುಘಟ್ಟ. ಸೊ ಕ್ಷೇತ್ರ ಇದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿಬ್ಬರು, ಅಲ್ಲೊಂದು 8 ಜನ ಬಿಟ್ಟರೆ ಇನ್ಯಾರೂ ಇಲ್ಲ ಈ ಕಾಡುಗಳ ಮಧ್ಯೆ. ಇಲ್ಲಿ ನೋಡಿ ನವಗ್ರಹ ಇದೆ. ನೋಡಿ ನಮ್ಮ ಆಂಜನೇಯ, ನಮ್ಮ ಬಾಸ್. ಚೆನ್ನಾಗಿದೆ ಫ್ರೆಂಡ್ಸ್, ಒಂದ್ಸಲ ಬನ್ನಿ, ಆರಾಮ್ ನೋಡ್ಕೊಂಡು ಹೋಗಿ. ಹಾಗೆ ಅದು ಇದು ತೋರಿಸಿ, ಕಲ್ಯಾಣಿ ಆಂಜನೇಯ ತೋರಿಸಿ. ಮುಂದೆ ತೋರಿಸ್ಲಾ?
ಫೈನಲಿ ಯಾರು ಬರೋರಿದ್ದರೆ ಸೊ ಬನ್ನೇರಘಟ್ಟ ಬಂದು ಪಂಚಕಧಾಮ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಸೊ 2 ಕಿಲೋಮೀಟ್ರ್ ಆಗುತ್ತೆ ಸುವರ್ಣಮುಖಿಗೆ. ಕಾಡುಗಳಲ್ಲಿ ಮಧ್ಯೆ ಬರಬೇಕು. ಸೊ ಹುಷಾರಾಗಿ ಬನ್ನಿ. ಬಾಯ್ ಬಾಯ್ ಫ್ರೆಂಡ್ಸ್.